ನಮಸ್ಕಾರ. ಕರ್ನಾಟಕದ ಹೃದಯ ಭಾಗದಲ್ಲಿ ಒಂದು ದೊಡ್ಡ ಸಂಘರ್ಷ ನಡೀತಿದೆ. ಒಂದು ಕಡೆ ನಮ್ಮ ರಾಜ್ಯದ ಬೆಳವಣಿಗೆಗೆ ಬೇಕೇ ಬೇಕಾದ ವಿದ್ಯುತ್ ಶಕ್ತಿ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟಗಳ ನಮ್ಮೆಲ್ಲರ ಅಮೂಲ್ಯ ಪರಿಸರ. ಇಂಧನ ವರ್ಸಸ್ ಪ್ರಕೃತಿ, ಈ ದೊಡ್ಡ ಸೆಣಸಾಟದ ಹಿಂದಿನ ಅಸಲಿ ಕಥೆ ಏನು? ಬನ್ನಿ ಇವತ್ತು ಇದನ್ನೇ ವಿವರವಾಗಿ ನೋಡೋಣ. ಈ ಸಂಘರ್ಷದ ಕೇಂದ್ರ ಬಿಂದು ಎರಡು ದೊಡ್ಡ ಶಕ್ತಿಗಳು. ಒಂದು ಕಡೆ ಬರೋಬ್ಬರಿ 2000 ಮೆಗಾವಾಟ್ ವಿದ್ಯುತ್ ಉತ್ಪಾದಿಸೋ ಒಂದು ಬೃಹತ್ ಯೋಜನೆ. ಮತ್ತೊಂದು ಕಡೆ ಅದಕ್ಕೆ ಪ್ರತ್ಯಾಗಿ ನಿಂತಿರೋದು ಬೆಲೆ ಕಟ್ಟೋಕೆ ಆಗದ ಜೀವ ವೈವಿಧ್ಯದ ತಾಣ, ನಮ್ಮ ಶರಾವತಿ ಕಣಿವೆ. ಹಾಗಿದ್ರೆ ಇವೆರಡರ ನಡುವಿನ ತಿಕ್ಕಾಟವಾದ್ರೂ ಏನು? ಬನ್ನಿ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ಇಡೀ ಚರ್ಚೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಈ ಸಂಘರ್ಷದ ಮೂಲ ಏನು ಅಂತ ನೋಡೋಣ. ಅದಾದ್ಮೇಲೆ ಈ ಅಂಡರ್ಗ್ರೌಂಡ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಸರ್ಕಾರದ ವಾದ ಏನು, ವಿರೋಧ ಯಾಕೆ ಅನ್ನೋದನ್ನು ಪರಿಶೀಲಿಸೋಣ. ಕೊನೆಗೆ ನಿಜವಾಗಿ ಅಪಾಯದಲ್ಲಿರೋದು ಏನು, ಮುಂದಿನ ದಾರಿ ಯಾವುದು, ಇವೆಲ್ಲವನ್ನೂ ನೋಡೋಣ. ಹಾಗಿದ್ರೆ ಮೊದಲಿಗೆ ಈ ಸಂಘರ್ಷದ ಕೇಂದ್ರವಾದ ಶರಾವತಿ ಕಣಿವೆಗೆ ಬರೋಣ. ಇಲ್ಲೊಂದು ಯೋಜನೆ ಎರಡು ಗುಂಪುಗಳನ್ನ ಮುಖಾಮುಖಿ ನಿಲ್ಸಿದೆ. ಒಂದು ಕಡೆ ಸರ್ಕಾರ ಇದ್ರೆ, ಇನ್ನೊಂದು ಕಡೆ ಸಾವಿರಾರು ಸ್ಥಳೀಯರು ಮತ್ತು ಪರಿಸರವಾದಿಗಳು ನಿಂತಿದ್ದಾರೆ. ಆದ್ರೆ ಇಷ್ಟೊಂದು ದೊಡ್ಡ ವಿರೋಧ ಯಾಕೆ? ಈ ಇಡೀ ವಿವಾದದ ಕೇಂದ್ರಬಿಂದು ಯಾವುದು ಒಂದೇ, ಪಶ್ಚಿಮ ಘಟ್ಟಗಳ ಅತ್ಯಂತ ಸೂಕ್ಷ್ಮ ಪರಿಸರದಲ್ಲಿ ಪ್ಲಾನ್ ಮಾಡಿರೋ ಒಂದು ಭೂಗತ ಜಲವಿದ್ಯುತ್ ಯೋಜನೆ. ಇದು ಬರೀ ಒಂದು ಲೋಕಲ್ ಇಶ್ಯೂ ಆಗಿ ಉಳಿದಿಲ್ಲ, ಬದಲಿಗೆ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಪರಿಸರ ಚರ್ಚೆಯನ್ನೇ ಹುಟ್ಟಾಕಿದೆ. ಸರಿ, ಈ ಪರಾವಿರೋಧದ ಚರ್ಚೆಗಳ ಒಳಗೆ ಹೋಗೋ ಮೊದಲು ಈ ಭೂಗತ ಯೋಜನೆ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದರ ಟೆಕ್ನಾಲಜಿ ಗೊತ್ತಾದ್ರೆ ಮಾತ್ರ ಇದರ ಪ್ಲಸ್ ಏನು ಮೈನಸ್ ಏನು ಅಂತ ಸರಿಯಾಗಿ ತೂಗಿ ನೋಡಕ್ ಸಾಧ್ಯ. ಇದಕ್ಕೆ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಇದು ಸಿಂಪಲ್ ಆಗಿ ಹೇಳೋದಾದ್ರೆ ಒಂದ್ ರೀತಿ ವಾಟರ್ ಬ್ಯಾಟರಿ ಇದ್ದ ಹಾಗೆ, ಅಂದ್ರೆ ಜಲವಿದ್ಯುತ್ ಶಕ್ತಿ ಸಂಗ್ರಹಣಾ ತಂತ್ರಜ್ಞಾನ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಎತ್ತರದಲ್ಲಿರೋ ಎರಡು ಜಲಾಶಯಗಳನ್ನ ಬಳಸ್ಕೊಂಡು ಕರೆಂಟ್ ತಯಾರು ಮಾಡ್ತಾರೆ. ನೀರ್ ಮೇಲಿನ ಜಲಾಶಯದಿಂದ ಕೆಳಕ್ಕೆ ಹರಿಯುವಾಗ ಆ ರಭಸಕ್ಕೆ ಟರ್ಬೈನ್ ತಿರುಗಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದರ ಕೆಲಸ ಮಾಡುವ ಸೈಕಲ್ಲನ್ನ 3 ಸ್ಟೆಪ್ಸಲ್ಲಿ ನೋಡ್ಬೋದು. ಮೊದಲನೇದು, ಕರೆಂಟ್ಗೆ ತುಂಬಾನೇ ಡಿಮ್ಯಾಂಡ್ ಇದ್ದಾಗ, ಅಂದ್ರೆ ಪೀಕ್ ಅವರ್ಸಲ್ಲಿ ನೀರನ್ನ ಕೆಳಗೆ ಹರಿಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಎರಡನೇದು, ಡಿಮ್ಯಾಂಡ್ ಕಮ್ಮಿ ಇದ್ದಾಗ, ಅಂದ್ರೆ ರಾತ್ರಿ ಹೊತ್ತು ಉಳಿದಿರೋ ಎಕ್ಸ್ಟ್ರಾ ಕರೆಂಟ್ ಬಳಸಿ ಅದೇ ನೀರನ್ನ ಮತ್ತೆ ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡ್ತಾರೆ. ಇನ್ನು ಮೂರನೇದು, ಹೀಗೆ ಮೇಲೆ ಹೋಗಿ ಸ್ಟೋರ್ ಆದ ನೀರು ಮತ್ತೆ ಡಿಮ್ಯಾಂಡ್ ಬಂದಾಗ ಬಳಸೋಕೆ ಒಂದು ಪವರ್ ಬ್ಯಾಂಕ್ ತರ, ಅಂದ್ರೆ ಒಂದು ಬ್ಯಾಟರಿ ತರ ರೆಡಿಯಾಗಿರುತ್ತೆ. ಈ ಪ್ರಾಜೆಕ್ಟ್ನ ಕೆಲವು ಸ್ಪೆಸಿಫಿಕ್ ಡೀಟೇಲ್ಸ್ ನೋಡೋದಾದ್ರೆ, ಇದ್ರ ಕೆಪಾಸಿಟಿ ಬರೋಬ್ಬರಿ 2000 ಮೆಗಾವ್ಯಾಟ್, ಅಂದ್ರೆ ತಲಾ 250 ಮೆಗಾವ್ಯಾಟ್ನ 8 ಯೂನಿಟ್ಗಳನ್ನ ಭೂಮಿಯೊಳಗಡೆ ಸ್ಥಾಪನೆ ಮಾಡ್ತಾರೆ. ಲೊಕೇಶನ್ ಎಲ್ಲಪ್ಪ ಅಂದ್ರೆ ತಲಗಳೆಲೆ ಮತ್ತು ಗೇರುಸೊಪ್ಪ ಜಲಾಶಯಗಳ ನಡುವೆ. ಇಲ್ಲಿ ಸುರಂಗ ಕೊರೆದು ಒಂದು ಅಂಡರ್ಗ್ರೌಂಡ್ ಪವರ್ ಹೌಸ್ ಕಟ್ಟೋದು ಇವರ ಪ್ಲಾನ್. ಸರಿ, ಟೆಕ್ನಿಕಲ್ ಡೀಟೇಲ್ಸ್ ಗೊತ್ತಾಯ್ತು. ಈಗ ವಾದ ವಿವಾದಗಳ ಕಡೆ ಬರೋಣ. ಮೊದಲ್ನೆಗೆ, ಈ ಯೋಜನೆ ಯಾಕೆ ಬೇಕೇ ಬೇಕೋ ಅನ್ನೋದ್ರ ಬಗ್ಗೆ ಸರ್ಕಾರದ ವಾದ ಏನು, ಅವರ ಅಧಿಕೃತ ಸಮರ್ಥನೆ ಏನು ಕೇಳೋಣ. ಸರ್ಕಾರದ ವಾದ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಅವ್ರು ಹೇಳೋದಿಷ್ಟೇ, ರಾಜ್ಯದಲ್ಲಿ ದಿನೇ ದಿನೇ ಕರೆಂಟ್ ಬೇಡಿಕೆ ಜಾಸ್ತಿ ಆಗ್ತಿದೆ. ಅದನ್ನ ಪೂರೈಸೋಕೆ ಈ ಪ್ರಾಜೆಕ್ಟ್ ಅತ್ಯಗತ್ಯ. ಅಂದ್ರೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇದೊಂದು ಅನಿವಾರ್ಯ ಹೆಜ್ಜೆ ಅಂತ ಸರ್ಕಾರ ಹೇಳ್ತಿದೆ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ, ಸರ್ಕಾರದ ಪ್ರಕಾರ ಈ ಪ್ರಾಜೆಕ್ಟ್ನಿಂದ 2 ಮೇನ್ ಅನುಕೂಲಗಳಿವೆ. ಒಂದು, ರಾಜ್ಯದ ಎನರ್ಜಿ ಡಿಮ್ಯಾಂಡ್ ಅನ್ನ ಪೂರೈಸೋದು. 2, ಪವರ್ ಶಾರ್ಟೇಜ್ ಸಮಸ್ಯೆಯನ್ನ ಬಗೆಹರಿಸೋದು. ಅಷ್ಟೇ ಅಲ್ಲ, ಸರ್ಕಾರ ಇನ್ನೊಂದು ಪ್ರಮುಖ ಪಾಯಿಂಟ್ ಹೇಳ್ತಿದೆ. ನಾವು ಯಾವುದೇ ಹೊಸ ಡ್ಯಾಮ್ ಕಟ್ತೀಹಾ, ಇರೋ ಜಲಾಶಯಗಳನ್ನೇ ಬಳಸ್ತಿದೀವಿ, ಹಾಗಾಗಿ ಪರಿಸರಕ್ಕೆ ಆಗೋ ಹಾನಿ ತುಂಬಾನೇ ಕಡಿಮೆ ಅಂತ. ಜೊತೆಗೆ ಎಲ್ಲಾ ರೀತಿಯ ಪರಿಸರ ಮುನ್ನೆಚ್ಚರಿಕೆಗಳನ್ನ ನಾವು ತಗೊಳ್ತೀವಿ ಅನ್ನೋ ಭರವಸೆಯನ್ನು ಸರ್ಕಾರ ಕೊಟ್ಟಿದೆ. ಓಕೆ, ಸರ್ಕಾರದ ವಾದವನ್ನ ಕೇಳಿದ್ವಿ, ಎಲ್ಲವೂ ಸರಿ ಅನ್ಸ್ಬೋದು. ಆದ್ರೆ ಇದಕ್ಕೆ ಇಷ್ಟೊಂದು ವಿರೋಧ ಯಾಕೆ ವ್ಯಕ್ತವಾಗ್ತದ? ಈಗ ಪರಿಸರ ತಜ್ಞರು, ಬೇರೆ ಬೇರೆ ಸಂಘಟನೆಗಳು ಮತ್ತು ಮುಖ್ಯವಾಗಿ ಅಲ್ಲಿನ ಸ್ಥಳೀಯ ಜನರು ಎತ್ತುತ್ತಿರುವ ಸೀರಿಯಸ್ ಆತಂಕಗಳೇನು ಅನ್ನೋದನ್ನು ನೋಡೋಣ. ಇಲ್ನೋಡಿ, ಎರಡೂ ವಾದಗಳ ತಿರುಳು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಸರ್ಕಾರದ ದೃಷ್ಟಿಯಲ್ಲಿ ಇದು ಪ್ರಗತಿ ಮತ್ತು ಪವರ್ಗಾಗಿ ಅತ್ಯಗತ್ಯವಾದ ಯೋಜನೆ. ಆದ್ರೆ ವಿರೋಧಿಗಳ ದೃಷ್ಟಿಯಲ್ಲಿ ಇದು ಪರಿಸರಕ್ಕೆ ತುಂಬಲಾರದ ನಷ್ಟ ಉಂಟುಮಾಡುವ ದೊಡ್ಡ ರಿಸ್ಕ್. ಸರ್ಕಾರ ಹಾನಿ ಕಮ್ಮಿ ಅಂತ ವಾದ ಮಾಡಿದ್ರೆ, ವಿರೋಧಿಗಳು ಭೂಕುಸಿತದಂತಹ ದೊಡ್ಡೊಡ್ಡ ಅಪಾಯಗಳು ಕಾದಿವೆ ಅಂತ ಎಚ್ಚರಿಸ್ತಿದ್ದಾರೆ. ಅಷ್ಟಕ್ಕೂ ಎಷ್ಟು ಅರಣ್ಯ ಪ್ರದೇಶದ ಮೇಲೆ ಪರಿಣಾಮ ಬೀರಬಹುದು?
ಒಂದು ಅಂದಾಜಿನ ಪ್ರಕಾರ ಈ ಯೋಜನೆಯಿಂದ ಸಾಗರ ಮತ್ತು ಹೊನ್ನಾವರ ವಿಭಾಗಗಳಲ್ಲಿ ಸುಮಾರು 877.5 ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗಬಹುದು. ಯೋಚನೆ ಮಾಡಿ, ಇದು ಎಷ್ಟು ದೊಡ್ಡ ಪ್ರದೇಶ! ಈ ಒಂದು ಸಂಖ್ಯೆಯೇ ಈ ವಿವಾದದ ಗಂಭೀರತೆಯನ್ನು ನಮಗೆಲ್ಲ ತೋರಿಸುತ್ತೆ. ಈ ವಿರೋಧಕ್ಕೆ ಮುಖ್ಯವಾಗಿ 4 ಬಲವಾದ ಕಾರಣಗಳನ್ನ ಕೊಡ್ತಿದ್ದಾರೆ. ಮೊದಲನೇದು ಮತ್ತು ಅತ್ಯಂತ ಶಾಕಿಂಗ್ ಅಂದ್ರೆ, ಸ್ವತಃ ಸರ್ಕಾರದ ವಿಪತ್ತು ನಿರ್ವಹಣಾ ಪ್ರಾಧಿಕಾರವೇ ಈ ಪ್ರದೇಶ ಭೂಕುಸಿತಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ ಅಂತ ಗುರುತಿಸಿದೆ. ಎರಡನೇದು, ಈ ಪ್ರಾಜೆಕ್ಟ್ಗೆ ಕೊಟ್ಟಿರೋ ಪರಿಸರ ಪರಿಣಾಮದ ವರದಿ ಅಂದ್ರೆ EIR ರಿಪೋರ್ಟ್ ಪೂರ್ತಿ ಬಯಾಸ್ಡ್ ಆಗಿದೆ, ಸತ್ಯಾಂಶಗಳನ್ನ ಮರೆಮಾಚಿದೆ ಅನ್ನೋದು ಗಂಭೀರ ಆರೋಪ. ಮೂರನೇದು, IISc ಅಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆಯಂತಹ ಪ್ರತಿಷ್ಠಿತ ಸಂಸ್ಥೆಗಳು ಕೊಟ್ಟ ಎಚ್ಚರಿಕೆಗಳನ್ನ ಕೇರೆ ಮಾಡಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಾಲ್ಕನೇದು, ಈ ಯೋಜನೆ ಬಗ್ಗೆ ಅಲ್ಲಿನ ಸ್ಥಳೀಯರನ್ನಾಗ್ಲಿ ಗ್ರಾಮ ಪಂಚಾಯಿತಿಗಳನ್ನಾಗ್ಲಿ ಕೇಳೇ ಇಲ್ಲ, ಅವರ ಅಭಿಪ್ರಾಯಕ್ಕೆ ಬೆಲೆಯೇ ಕೊಟ್ಟಿಲ್ಲ ಅನ್ನೋದು ದೊಡ್ಡ ಆಕ್ಷೇಪ. ಸರಿ, ಇಷ್ಟೆಲ್ಲಾ ವಾದವಿವಾದ ನಡೀತಿದೆ, ಆದ್ರೆ ಈ ಸಂಘರ್ಷದಲ್ಲಿ ನಿಜವಾಗಿ ಪಣಕ್ಕಿಟ್ಟಿರೋದು ಏನು? ಏನನ್ನ ಕಳ್ಕೊಳ್ಳೋ ಅಪಾಯದಲ್ಲಿದ್ದೀವಿ? ಈಗ ನಾವು ಶರಾವತಿ ಕಣಿವೆಯ ಅದ್ಭುತ, ವಿಶಿಷ್ಟ ಜೀವ ವೈವಿಧ್ಯದ ಬಗ್ಗೆ ಗಮನಹರಿಸೋಣ. ಯಾಕೆ ಈ ಜಾಗ ಇಷ್ಟೊಂದು ಸ್ಪೆಷಲ್, ಇಷ್ಟೊಂದು ಅಮೂಲ್ಯ? ತಜ್ಞರು ಶರಾವತಿ ಕಣಿವೆಯನ್ನ ಜೀವವೈವಿಧ್ಯದ ಖಜಾನೆ ಅಂತಾನೇ ಕರೀತಾರೆ. ಅಕ್ಷರಶಃ ಒಂದು ಟ್ರೆಷರ್ ಟ್ರೋವ್. ಈ ಒಂದು ಮಾತೇ ಸಾಕು ಈ ಪ್ರದೇಶದ ನೈಸರ್ಗಿಕ ಮಹತ್ವ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಈ ಕಾಡು ಅಳಿವಿನಂಚಿನಲ್ಲಿರೋ ಸಿಂಹಬಾಲದ ಸಿಂಗಲೀಕದ ಏಕೈಕ ಮನೆ. ಇಲ್ಲಿ ದೈತ್ಯ ದಾಸಮಂಗಟ್ಟೆ ಹಕ್ಕಿಗಳು ಅಂದ್ರೆ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಗಾಂಭೀರ್ಯದಿಂದ ಹಾರಾಡ್ತವೆ. ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಅತ್ಯಂತ ಅಪರೂಪದ ಮೈರಿಸ್ಟಿಕಾ ಅನ್ನೋ ಜೋಗು ಪ್ರದೇಶಗಳು ಉಸಿರಾಡೋದು ಇಲ್ಲೇ. ಈ ಇಡೀ ಜೀವಜಾಲಕ್ಕೆ ಆಧಾರವಾಗಿರೋ ಸಾವಿರಾರು ಮರಗಳು ಇವತ್ತು ಈ ಯೋಜನೆಯಿಂದ ಅಪಾಯದಲ್ಲಿವೆ. ಹಾಗಿದ್ರೆ ಮುಂದೇನು? ಈ ಹೋರಾಟದ ಮುಂದಿನ ಹಾದಿ ಯಾವುದು? ಸದ್ಯಕ್ಕೆ ಈ ಸಂಘರ್ಷ ಯಾವ ಹಂತದಲ್ಲಿದೆ ಮತ್ತು ಯೋಜನೆಯನ್ನು ವಿರೋಧಿಸುತ್ತಿರುವವರ ಡಿಮ್ಯಾಂಡ್ಸ್ ಏನು? ಬನ್ನಿ, ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ ಇದನ್ನ ನೋಡೋಣ. ಹಾಗಿದ್ರೆ ಈ ಯೋಜನೆಯನ್ನ ವಿರೋಧಿಸ್ತಿರೋರ ಬೇಡಿಕೆಗಳಾದ್ರೂ ಏನು? ಅವರದು 4 ಸ್ಪಷ್ಟ ಡಿಮ್ಯಾಂಡ್ಸ್ ಇವೆ. ಮೊದಲನೇದು, ಇದರ ಪರಿಣಾಮಗಳು ತುಂಬಾ ಗಂಭೀರವಾಗಿರೋದ್ರಿಂದ ಈ ಯೋಜನೆಯನ್ನ ಸಂಪೂರ್ಣವಾಗಿ ಕೈಬಿಡಬೇಕು. ಎರಡನೇದು, ಸ್ಥಳೀಯ ಸಂಸ್ಥೆಗಳ ಮತ್ತು ತಜ್ಞರ ಅಭಿಪ್ರಾಯಕ್ಕೆ ನಿಜವಾದ ಗೌರವ ಕೊಡಬೇಕು. ಮೂರನೇದು, IIScನಂತಹ ಸ್ವತಂತ್ರ ಸಂಸ್ಥೆಗಳಿಂದ ಹೊಸದಾಗಿ ಪಾರದರ್ಶಕವಾಗಿ ಸ್ಟಡಿ ಮಾಡಿಸಬೇಕು. ಮತ್ತು ಕೊನೆಯದಾಗಿ ನಾಲ್ಕನೇದು, ವಿದ್ಯುತ್ಕಾಗಿ ಸೋಲಾರ್ ಮತ್ತು ವಿಂಡ್ ಪವರ್ ತರಹದ ಬೇರೆ ಪರ್ಯಾಯಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು. ಸೊ ಈ ಎಲ್ಲಾ ವಾದವಿವಾದಗಳ ನಡುವೆ ಶರಾವತಿ ಕಣಿವೆಯನ್ನ ಉಳಿಸಿಕೊಳ್ಳೋ ಈ ಹೋರಾಟ ಈಗ ಕೋರ್ಟ್ ಮೆಟ್ಟಿಲೇರಲು ಸಿದ್ಧವಾಗ್ತಿದೆ. ಅಂದ್ರೆ ಈ ಸಂಘರ್ಷ ಈಗ ಒಂದು ಹೊಸ ಕಾನೂನಾತ್ಮಕ ಹಂತವನ್ನ ಪ್ರವೇಶ ಮಾಡ್ತಿದೆ ಅಂತಾಯ್ತು. ಕೊನೆಯದಾಗಿ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಅಭಿವೃದ್ಧಿ ಮತ್ತು ಪರಿಸರ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಸಾಧಿಸಕ್ಕೆ ನಿಜವಾಗಿಯೂ ಸಾಧ್ಯ ಇದೆಯಾ? ಈ ಪ್ರಶ್ನೆ ಈ ಸಂಪೂರ್ಣ ವಿಶ್ಲೇಷಣೆಯ ಕೇಂದ್ರಬಿಂದು, ಮತ್ತು ಇದರ ಬಗ್ಗೆ ನಾವೆಲ್ಲರೂ ಒಟ್ಟಾಗಿ ಯೋಚಿಸಬೇಕಾದ ಸಮಯ ಇದು.